ನಮಸ್ಕಾರ. ಯೋಯೋ ಟಿವಿಗೆ ಸುಸ್ವಾಗತ. 8 ಮಾರ್ಚ್ 2019 ಶುಕ್ರವಾರದ ರಾಶಿ ಫಲಗಳು. ಮೇಷರಾಶಿ, ನಿಮ್ಮ ಇಚ್ಛಾಶಕ್ತಿ ಹೆಚ್ಚಿನ ಬಲ ಬರಲಿದೆ. ಅನೇಕ ಉತ್ತಮ ಕಾರ್ಯಗಳು ನಿಮ್ಮಿಂದ ನೆರವೇರಲ್ಪಡುತ್ತವೆ. ಅಷ್ಟೇ ಅಲ್ಲದೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಗೆಲುವು ನಿಮ್ಮದಾಗುತ್ತದೆ. ವೃಷಭ ರಾಶಿ, ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶದಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ಇರುವ ನಿಮ್ಮ ಗುಣ ಬಂಧು ಬಾಂಧವರಲ್ಲಿ ಅಚ್ಚರಿ ಮೂಡಿಸುತ್ತದೆ. ಅಂತೆಯೇ ನಿಮ್ಮ ತಾಳ್ಮೆ ನಿಮ್ಮ ಮಹತ್ತರ ಕೀರ್ತಿಯನ್ನ ತಂದೊಡ್ಡುತ್ತದೆ. ಮಿಥುನ ರಾಶಿ, ವಿನಾಕಾರಣ ಪರರ ವಿಷಯದಲ್ಲಿ ಭಾಗವಹಿಸಬೇಡಿ ಮತ್ತು ಮುಂಗೋಪವನ್ನ ನಿಯಂತ್ರಿಸಿಕೊಳ್ಳಿ. ಹೆಚ್ಚು ಅನುಕೂಲವನ್ನ ಹೊಂದುತ್ತೀರಿ. ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತದೆ. ಆಂಜನೇಯನ ಸ್ತೋತ್ರವನ್ನ ಪಡಿಸಿಕೊಳ್ಳಿ. ಕಟಕ ರಾಶಿ, ನಿಮ್ಮ ಕಾರ್ಯಯೋಜನೆಯನ್ನ ಕಾರ್ಯಗತಗೊಳಿಸಲು ಉತ್ತಮ ದಿನವಾಗಿದೆ. ಆಸ್ತಿ ಮನೆಯ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಕಂಡುಬರುತ್ತದೆ. ಸ್ತ್ರೀಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಇನ್ನು ಸಿಂಹರಾಶಿ, ಹೊಸ ಆರ್ಥಿಕ ನೀತಿ ನಿಮಗೆ ಕೆಲವು ಕಳಂಕಗಳನ್ನು ತರುವ ಸಾಧ್ಯತೆ ಇದೆ. ಇದರಿಂದ ನೀವು ಪರರಿಗೆ ಕೊಡಬೇಕಾಗಿರುವ ಹಣ ಸಕಾಲದಲ್ಲಿ ದೊರೆಯದೇ ಇರುವುದರಿಂದ ವಿನಾಕಾರಣ ಟೀಕೆಗೆ ಒಳಗಾಗುತ್ತೀರಿ. ಕನ್ಯಾ ರಾಶಿ, ಮನೆಯ ಹಿರಿಯರೊಬ್ಬರಿಂದ ನಿಮ್ಮ ಪೂರ್ವಿಕರ ಆಸ್ತಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯೊಂದು ನಿಮಗೆ ಲಭ್ಯವಾಗುತ್ತದೆ. ಇದರಿಂದ ನಿಮಗೆ ಅನುಕೂಲವೇ ಆಗುತ್ತದೆ. ನಿಮ್ಮ ಮಹತ್ತರ ಆಸೆಯು ಕೈಗೂಡುತ್ತದೆ. ತುಲಾ ರಾಶಿ, ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಒಳಗಾಗುತ್ತೀರಿ. ಇದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಉತ್ಸಾಹ ಮೂಡುತ್ತದೆ. ಸಂಗಾತಿಯ ಸಲಹೆ ಸಹಕಾರಗಳನ್ನ ತಿರಸ್ಕಾರ ಮಾಡಬೇಡಿ. ವೃಶ್ಚಿಕ ರಾಶಿ, ಮುಖ ನೋಡಿ ಮಣೆ ಹಾಕುವ ಮಂದಿ ನಿಮ್ಮ ಸುತ್ತಲೂ ಇದ್ದಾರೆ. ಅವರ ವರ್ತನೆ ನಿಮಗೆ ಬೇಸರವನ್ನ ಉಂಟು ಮಾಡುತ್ತದೆ. ಆದರೆ ಇವೆಲ್ಲವೂ ನಿಮ್ಮ ಜೀವನದ ಪರೀಕ್ಷೆಗಳು. ಇದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಧನುಸ್ ರಾಶಿ, ಅಧಿಕ ಆತ್ಮವಿಶ್ವಾಸದಿಂದ ಕಾರ್ಯಪ್ರವೃತ್ತರಾಗುವಿರಿ. ಹೀಗಾಗಿ ಕಾರ್ಯಗಳು ನಿಮ್ಮ ಮನಸ್ಸಿನಂತೆ ಕೈಗೂಡುತ್ತವೆ. ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಮಕರ ರಾಶಿ, ಪ್ರಮುಖ ಕಾಗದ ಪತ್ರಗಳನ್ನ ಜೋಪಾನವಾಗಿಟ್ಟುಕೊಳ್ಳಿ. ಯಾವ ಕಾಲದಲ್ಲಿ ಆದರೂ ದಿಢೀರ್ನೆ ತಪಾಸಣೆಗೆ ಸಾಧ್ಯತೆಗಳು ಇರುತ್ತವೆ. ಕುಲದೇವರ ಸ್ಮರಣೆ ಹಾಗೂ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮನೆಯಿಂದ ಹೊರಗೆ ಹೋಗಿ. ಕುಂಭರಾಶಿ, ಓದುವ ಹಾಗೂ ಪ್ರಾಧ್ಯಾಪಕರ ವೃತ್ತಿಯಲ್ಲಿ ಆಸಕ್ತಿ ಹೊಂದಿದ ಜನರಿಗೆ ಅನೇಕ ರೀತಿಯ ಪ್ರೋತ್ಸಾಹ ಲಭ್ಯವಾಗಲಿದೆ. ಮನೆಯ ಕಡೆಯಿಂದ ಉತ್ತಮ ವಿಚಾರಗಳು ಬರುತ್ತವೆ. ವಿವಾಹ ಸಂಬಂಧ ಪ್ರಸ್ತಾಪ ಎದುರಾಗುತ್ತದೆ. ಕೊನೆಯದಾಗಿ ಮೀನರಾಶಿ, ವಿನಾಕಾರಣ ಅಪವಾದಗಳು ಎದುರಾಗುವ ಸಂಭವ ಇದೆ. ಅತ್ಯಂತ ನಂಬಿಕೆಯ ಪಾತ್ರರಾದ ಸ್ನೇಹಿತರು ಅಥವಾ ಬಂಧುಗಳು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಹಣವಿಲ್ಲದವನನ್ನು ಯಾರು ಆಧರಿಸುವುದಿಲ್ಲ. ಹೀಗಾಗಿ ಹಣ ಸಂಪಾದಿಸುವ ಕಲೆಯನ್ನ ತಿಳಿಯಿರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.